ಲೋಕ ಕಲ್ಯಾಣಕ್ಕಾಗಿ ಅವತಾರ ತಾಳಿದಂಥ ಕೃಷ್ಣ, ಆ ಕೃಷ್ಣನ ಜನ್ಮಾಷ್ಟಮಿ ಇವತ್ತು ಬೆಂಗಳೂರಿನ ಇಸ್ಕಾನ್ನಲ್ಲಿ ಸ್ತ್ರೀಲೋಲನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಳಗ್ಗೆ 7 ಗಂಟೆಗೆ ಮಂಗಳಾರತಿ ಮೂಲಕ ಕೃಷ್ಣಾರಾಧನೆ ನಡೆಯಿತು. ಪೀತಾಂಬರದಲ್ಲಿ ಅಲಂಕರಿಸಿ ದಕ್ಷಿಣ ಭಾರತದ ಶೈಲಿಯಲ್ಲಿ ಶೃಂಗಾರ ದರ್ಶನ ಮಾಡಿಸಲಾಯಿತು. ರಾಧಾಕೃಷ್ಣನ ಉತ್ಸವ ಮೂರ್ತಿಗೆ ಮಹಾಭಿಷೇಕ ಸಲ್ಲಿಕೆಯಾಯಿತು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಿಹಿ ತಿಂಡಿಯ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ಪರಮಾತ್ಮ ಶ್ರೀಕೃಷ್ಣನಿಗೆ 108 ಆಹಾರವನ್ನು ಸಮರ್ಪಣೆ ಮಾಡಲಾಯಿತು. 108 ತರಹೇವಾರಿ ಆಹಾರ ಸಮರ್ಪಣೆ ಮಾಡಲಾಯಿತು. ಈ ಸುದಿನ ನೈವೇದ್ಯ ಮೂಲಕ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಬೇಕು. ಕೆಂಪು ಕೇಸರಿ ವಸ್ತ್ರಧಾರಿಗೆ ತೊಟ್ಟಿಲು ಸೇವೆ ಕೂಡ ಇಲ್ಲಿ ಗಮನಿಸಲಿದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಅತ್ಯಂತ ಪವಿತ್ರವಾದ ದಿನ. ಕೃಷ್ಣನನ್ನು ಆರಾಧಿಸುವ, ಕೃಷ್ಣನನ್ನು ಪೂಜಿಸುವ, ಕೃಷ್ಣನನ್ನು ನೆನೆಯುವ, ಆತನ ಅವತಾರಗಳನ್ನು ಕೊಂಡಾಡುವಂಥ ದಿನ ಇವತ್ತು. ಕೃಷ್ಣ ಅನೇಕ ಅವತಾರಗಳನ್ನು ಎತ್ತಿ ಭೂಮಿಗೆ ಬಂದು ಇಡೀ ಭೂಮಿಯನ್ನು ಪಾವನ ಮಾಡಿರುವಂಥ ಕೃಷ್ಣನ ಜನ್ಮಾಷ್ಟಮಿ ದಿನ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಹೇಳಿ ಕೇಳಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ನಮ್ಗೆ ನೆನಪಾಗದೆ ಇಸ್ಕಾನ್ ಟೆಂಪಲ್. ಇಸ್ಕಾನ್ನಲ್ಲಿ ಕೃಷ್ಣನ ಭಜನೆ, ಕೃಷ್ಣನ ಪೂಜೆ, ಕೃಷ್ಣನ ಧ್ಯಾನ ನಿರಂತರವಾಗಿ ಸಾಗ್ತಾ ಇರುತ್ತೆ. ಹೇಳಿ ಕೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯಾಗಿರುವ ಕಾರಣಕ್ಕಾಗಿ ಸಾವಿರಾರು ಭಕ್ತರು ಇಸ್ಕಾನ್ ದೇವಸ್ಥಾನಕ್ಕೆ ಆಗಮಿಸಿದರು. ಕೃಷ್ಣನ ದರ್ಶನವನ್ನು ಪಡೆದುಕೊಂಡರು. ಕೃಷ್ಣನ ಪೂಜೆಯಲ್ಲಿ ಅತ್ಯಂತ ಖುಷಿಯಿಂದ ಪಾಲ್ಗೊಂಡರು. ಇನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ಅಷ್ಟಮಿ ಇವತ್ತು ಕೃಷ್ಣನ ಹುಟ್ಟಿದ ದಿನ, ಜನ್ಮವಾದಂಥ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತು ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಮಥುರಾ ಕೃಷ್ಣನ ಜನ್ಮಸ್ಥಳ. ಕೃಷ್ಣನು ಹುಟ್ಟಿದ ಒಡನೆ ತಂದೆ ವಾಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ತೆಗೆದುಕೊಂಡು ಹೋಗ್ತಾರಂತೆ. ಅದೊಂದು ಪುರಾಣ. ಅನೇಕ ಇತಿಹಾಸಗಳಿದೆ, ಪುರಾಣಗಳಿದೆ, ಐತಿಹ್ಯಗಳಿದೆ. ಸೊ ಹೀಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಲಾಗುತ್ತೆ. ಇನ್ನು ಇಸ್ಕಾನ್ ಟೆಂಪಲ್ ಕೇಳಬೇಕಾ, ಅತ್ಯಂತ ಅದ್ಭುತವಾಗಿ ಅಲಂಕರಿಸಲಾಗಿತ್ತು. ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಿದರು. ಇನ್ನು ಮಕ್ಕಳಿಗಂತೂ ಇದು ನಿಜಕ್ಕೂ ಕೂಡ ಕೃಷ್ಣನ ಅವತಾರವನ್ನು ತಾಳುವಂಥ ಸಂಭ್ರಮ. ತಮ್ಮ ಪುಟ್ಟ ಮಕ್ಕಳಿಗೆ ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹೀಗೆ ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ, ಕೃಷ್ಣನ ಅವತಾರದಲ್ಲಿ ಕಾಣುವಂಥ ಕೈಗೊಂದು ಕೊಳಲು ಕೊಟ್ಟು ಕೃಷ್ಣನ ವೇಷ ಹಾಕಿ ಸಂಭ್ರಮಿಸುವಂಥ, ಖುಷಿ ಪಡುವಂಥ ದಿನ. ಹೀಗಾಗಿ ಮಕ್ಕಳು ಖುಷಿಯಾಗ್ತಾರೆ. ಆ ವೇಷದಲ್ಲಿ ನೋಡುವಂಥ
ಪೋಷಕರು ಕೂಡ ಅತ್ಯಂತ ಖುಷಿಯಾಗ್ತಾರೆ. ಕೆಲವು ಕಡೆ ಮಧ್ಯರಾತ್ರಿವರೆಗೂ ಕೂಡ ಉಪವಾಸ ಇದ್ದು ನಂತರ ಆಹಾರ ಸ್ವೀಕರಿಸುವಂಥ ಸಂಪ್ರದಾಯ ಇದೆ ಇವತ್ತು. ಉಡುಪಿಯಲ್ಲಂತೂ ಅತ್ಯಂತ ಅದ್ಧೂರಿಯಾದಂಥ ವೈಭೋಗದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತೆ. ಸೊ ಇದು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ. ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದರೆ ಒಂದು ಸಂಭ್ರಮ, ಸಡಗರ, ಎಲ್ಲ ಕಡೆಗಳಲ್ಲೂ ಕೂಡ ಶುಭ ಮುಹೂರ್ತಗಳಿರುತ್ತೆ. ಪೂಜೆ, ಆ ಮಂತ್ರಘೋಷಗಳ ನಡುವೆ ಪೂಜೆ ಸಲ್ಲಿಕೆ ಆಗುತ್ತೆ. ಸೊ ಹೀಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಸಂಭ್ರಮಿಸ್ತಾನೆ, ಆಚರಿಸ್ತಾನೆ. ಕೃಷ್ಣನ ಅವತಾರಗಳನ್ನು, ಕೃಷ್ಣನ ಪವಾಡಗಳನ್ನು, ಕೃಷ್ಣ ಹಾಕಿಕೊಟ್ಟಂಥ ಮಾರ್ಗವನ್ನು ನೆನೆದು ಪೂಜಿಸುವಂಥ ದಿನ ಇವತ್ತು. ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸಲಾಗಿದೆ. ಆಕರ್ಷಯತಿ ಇತಿ ಕೃಷ್ಣ, ಪ್ರತಿಯೊಬ್ಬರನ್ನು ತನ್ನೆಡೆಗೆ ಆಕರ್ಷಿಸುವಂತಹ ಮನಮೋಹಕ ವ್ಯಕ್ತಿತ್ವ ಉಳ್ಳಂತಹ ಆ ಭಗವಂತ ಪರಮಾತ್ಮನೇ ಶ್ರೀಕೃಷ್ಣ. ಆ ಶ್ರೀಕೃಷ್ಣ ಅವತಾರ ತಾಳಿದ ದಿನ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲಿ ಬರಲಿರುವ ಎಲ್ಲ ಭಕ್ತರಿಗೂ ಮತ್ತು ಮನೆಯಲ್ಲೇ ಕುಳಿತು ಆಚರಿಸುತ್ತಿರುವ ಎಲ್ಲ ಭಕ್ತರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇಸ್ಕಾನ್ ಬೆಂಗಳೂರು ದೇವಸ್ಥಾನದಲ್ಲಿ ಈ ದಿನ ಅತ್ಯಂತ ಸಂಭ್ರಮ ಸಡಗರದಿಂದ ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. ರಾಜಾಜಿನಗರದ ಹರೇ ಕೃಷ್ಣಗಿರಿ, ಕನಕಪುರ ರಸ್ತೆಯಲ್ಲಿರುವ ವೈಕುಂಠಗಿರಿ ಮತ್ತು KTPO ವೈಟ್ಫೀಲ್ಡ್, ಈ ಮೂರೂ ಜಾಗಗಳಲ್ಲೂ ನಾವು ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ 4:00 ಮಂಗಳ ಆರತಿ ನಡೆಯಿತು. ಅದಾದಮೇಲೆ 7 ಗಂಟೆಗೆ ಶೃಂಗಾರ ದರ್ಶನ, ಭಗವಂತನಿಗೆ ಪಟ್ಟು ಪೀತಾಂಬರದಲ್ಲಿ ನಮ್ಮ ದಕ್ಷಿಣ ಭಾರತದ ಪಾರಂಪರಿಕ ಶೈಲಿಯಲ್ಲಿ ಒಂದು ಅಲಂಕಾರ ನಡೆದಿದೆ. ಆ ಶೃಂಗಾರ ದರ್ಶನ ಕೂಡ ಆಯಿತು. ಈ ಪೂರ್ತಿ ದಿನ ಮಧ್ಯರಾತ್ರಿ 12 ಗಂಟೆಯವರೆಗೂ ದರ್ಶನ ಇರುತ್ತೆ. ಹಾಗೂ ಇವತ್ತು ಮಹಾಮಂಗಳಾರತಿ, ಕೃಷ್ಣ ಹುಟ್ಟಿದ ಮಧ್ಯರಾತ್ರಿಯಂದು ಆ ಸಮಯದಲ್ಲಿ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ಅದಕ್ಕಿಂತ ಮುಂಚೆ ರಾತ್ರಿ 9 ಗಂಟೆಯಿಂದ ರಾಧಾಕೃಷ್ಣಚಂದ್ರರ ಉತ್ಸವ ಮೂರ್ತಿಗೆ ಒಂದು ಮಹಾ ಅಭಿಷೇಕ, ಪಂಚಗವ್ಯ, ಪಂಚಾಮೃತ, 108 ಪವಿತ್ರ ಜಲಗಳ ಕಲಶ ಸ್ನಾನ ಹಾಗೂ 16 ಬಗೆಯ ಫಲರಸಗಳ ಅಭಿಷೇಕ, ಚೂರ್ಣ, ಹರಿದ್ರಾ ಚೂರ್ಣ ಲೇಪನ, ಈ ರೀತಿ ಬಹಳ ಒಂದಷ್ಟು ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನೊಂದು ಇವತ್ತು ಪ್ರತಿ ವರ್ಷವೂ ಇಸ್ಕಾನ್ ಸಂಸ್ಥೆ ಕೃಷ್ಣ ಜನ್ಮಾಷ್ಟಮಿಯನ್ನು ಭಾಳ ಧಾರ್ಮಿಕವಾಗಿಯೂ ಶ್ರದ್ಧೆ ಭಕ್ತಿಯಿಂದ ಭಾಳ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿ ಆಚರಣೆ ಆಗುವಂಥದ್ದಿದೆ. ನಾನು ಸಹ ಪ್ರತಿ ವರ್ಷ ಇಸ್ಕಾನಿನ ಈ ಕೃಷ್ಣ ಮಂದಿರಕ್ಕೆ ಬಂದು ಭೇಟಿ ಕೊಟ್ಟು ಅವನ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತಿರ್ತೀನಿ. ಇಲ್ಲಿ ಒಂದು ಎಲ್ಲರ ಉಡುಪು ಮತ್ತು ಅವರ ಭಕ್ತಿ ಶ್ರದ್ಧೆಯೆಲ್ಲ ನೋಡಿ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಹೇಗೆ ನಮ್ಮ ಸಮಾಜ ಕೃಷ್ಣ ಜನ್ಮಾಷ್ಟಮಿಯನ್ನು ಭಾಳ ಅರ್ಥಪೂರ್ಣಕವಾಗಿ ಆಚರಣೆ ಆಗ್ತಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಮತ್ತೊಮ್ಮೆ ಎಲ್ರಿಗೂ ತುಂಬಾ ವಿಶೇಷ ಕೃಷ್ಣ ಜನ್ಮಾಷ್ಟಮಿ ಅಂದರೆ. ಚಿಕ್ಕ ಮಕ್ಕಳಿದ್ದಾಗ ನಾವು ತುಂಬ ನೆನಪು ಏನಂದರೆ, ನಮ್ಮ ತಂದೆ ತಾಯಿ ನಮ್ಮ ಪಾದಗಳಿಗೆ ಏನು ಹೇಳ್ತೀರಿ, ಆ ಬಿಳಿ ಬಣ್ಣನ ಹಾಕಿ ಮನೆ ಒಳಗಡೆ ಕರ್ಕೊಳ್ತಾ ಇದ್ದಿದ್ದು. ನನ್ನ ಮನೇಲಿ ನನ್ನ ಮಗಳು ಹುಟ್ಟಿದಾಗ ಅವಳನ್ನ ಮನೆ ಒಳಗೆ ತುಂಬಿಸ್ಕೊಳ್ತಾ ಇದ್ದಿದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಸಂಭ್ರಮ ಇದ್ದೇ ಇರುತ್ತೆ. ಇವತ್ತು ಇಸ್ಕಾನಲ್ಲಿ ವಿಶೇಷವಾದಂಥ ಪೂಜೆ. ಆ ಪೂಜೆಗೆ ನನ್ನನ್ನು ಇನ್ವೈಟ್ ಮಾಡಿದರು. ಪ್ರತಿ ವರ್ಷ ಇನ್ವೈಟ್ ಮಾಡ್ತಾರೆ. ಈ ವರ್ಷ ಬರಲೇಬೇಕು ಅನ್ನೋದು ನನ್ನ ಮಗಳ ಆಸೆ ಆಗಿತ್ತು. ಹಾಗಾಗಿ ದೇವಸ್ಥಾನ